ಯಾವ್ದೋ ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ತಗೋಬೇಕು ಅಂತಂದ್ರೆ ಅದನ್ನ ಗ್ಯಾರೇಜಿಗೆ ತಗೊಂಡೋಗ್ತೀರಿ, ಚೆಕ್ ಮಾಡಿಸ್ತೀರಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ದಾಖಲೆಗಳನ್ನ ಚೆಕ್ ಮಾಡಿಸ್ತೀರಿ, ಆಮೇಲೆ ಅಲ್ಲೆಲ್ಲರೂ ಆಕ್ಸಿಡೆಂಟ್ ಆಗಿದೆಯಾ ಅಂತ ಚೆಕ್ ಮಾಡ್ತೀರಿ. ಒಂದು 10,000ದಿಂದ 20,000 ರೂಪಾಯಿಗೆ ತಗೊಳ್ಳೋ ಸ್ಕೂಟ್ರಿಗೆ ಇಷ್ಟೊಂದು ವಿಚಾರಣೆ ಮಾಡೋಂಥವ್ರು, ನೀವೊಂದು ಸಿನಿಮಾಕ್ಕೆ ಲಕ್ಷಗಳ ಗಟ್ಟಲೆ ಹಾಕೋಂಥವ್ರು ಯಾಕೆ ವಿಚಾರಣೆ ಮಾಡಲ್ಲ? ಒಬ್ಬ ನಿರ್ದೇಶಕ ಇವರು ಸಮರ್ಥನೆ, ಈ ಕತೆ ಸಮರ್ಥವೇ, ಈ ಕಲಾವಿದಕ್ಕೆ ನಾನು ಮಾಡ್ಬೋದೆ, ಈ ಬಡ್ಜೆಟ್ ಅಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ನನ್ಗೆ ಏನಾದ್ರು ಸೋರ್ಸ್ ಬರುತ್ತಾ, OTT ಸೇಲ್ ಆಗ್ತಿದ್ಯಾ, ಮಾರ್ಕೆಟ್ ಹೆಂಗಿದೆ, ಇದನ್ನ ಅನಾಲಿಸಿಸ್ ಮಾಡಿದ್ರೆ ಸಾಕು. ಒಂದು ಸ್ಕೂಟ್ರಿ ತಗೊಳ್ಳೋ ಕೇರ್ನ ನೀವು ಒಂದು ಸಿನಿಮಾ ಮಾಡುವಾಗ ಈ ಕೇರ್ ತಗೊಂಡ್ರೆ ಬಹುಶಃ ಸಿನಿಮಾಗಳು, ನೀವು ಒಂದು ಒಳ್ಳೆ ಸಿನಿಮಾ ಮಾಡಿದ ಆತ್ಮಸಾಕ್ಷಿ ಆದ್ರೂ ಇರ್ಬೇಕು. ಮಾಡುವಾಗ್ಲೇನೆ ಮ್ಯಾಕ್ಸಿಮಮ್ ಏನ್ ದುಡ್ಡು ಉಳ್ಸಕ್ಕಾಗುತ್ತೆ ಉಳಿಸಿ, ಅದೇ ನಮ್ ಲಾಭ. ಸಿನಿಮಾ ಮಾಡ್ತಿರಲ್ಲ ಅವಾಗ್ಲೇ ಇರೋ ಬಡ್ಜೆಟ್ ಹಾಕೋತಿರಲ್ಲ, ಆ ಬಡ್ಜೆಟ್ ಹಾಕೊಳ್ಳುವಾಗ್ಲೇನೆ ಹಾಕೊಂಡು ಬಡ್ಜೆಟ್ಗಿನ್ನ ಕಡಿಮೆ ಏನ್ ಮಾಡಕ್ಕಾಗುತ್ತೆ, ಆಗ ಎಷ್ಟು ದುಡ್ಡು ಉಳಿಸಿದೆ ಅಂತಿರಲ್ಲ, ಅದು ನಿಮ್ಮ ಲಾಭ. ಅದಾದ್ಮೇಲೆ ಚಿತ್ರ ಬಿಡುಗಡೆ ಆಗಿ ಅಲ್ಲಿಂದ ಬೇರೆ ಬೇರೆ ಮೂಲಗಳಿಂದ ಹಣ ಬಂದಿರ, ಅದೇ ಬೇರೆ ಲಾಭ. ಇಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಕ್ಕಿಂತ ಮುಂಚೆ ಅವ್ರು ಯಾರೋ ಅಲ್ಲಿ ಟಿವಿ ರೇಟ್ಸ್ ಕೊಡಿಸ್ತಾನೆ, ಇಲ್ಲಿ ಸಹಾಯಧನ ಬರುತ್ತೆ, ಅಲ್ಲೆಲ್ಲ ಓಟಿಗೆ ಹೋಗುತ್ತೆ ಅನ್ನೋ ಭ್ರಮೆಯ ಮಾತುಗಳನ್ನ ನಂಬಬೇಡಿ. ಸರ್ಕಾರ ಬಂದು ಸಿನಿಮಾ ಮಾಡ್ಬೇಕು ಅಂತ ಕೇಳಿತಾ ಡಿಮ್ಯಾಂಡ್ ಮಾಡ್ತಿದ್ಯಾ? ಆಡಿಯನ್ಸ್ ಬಂದು ಕೇಳ್ತಾವ್ರ ನೀವು ಸಿನಿಮಾ ಮಾಡಿ ಅಂತ? ಆ ಸಿನಿಮಾಗಳಿಗೆ ಉತ್ತೇಜನ ಕೊಡಬೇಕು, ಚಿತ್ರರಂಗನ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಅವರು ಸಹಾಯಧನದ ಪ್ರಕ್ರಿಯೆಗಳನ್ನ ಸರ್ಕಾರ ಇಂಡಿಯಾದಲ್ಲಿ ಅನೇಕ ಗೌರ್ಮೆಂಟ್ ಅಲ್ಲಿ ಇಲ್ಲ. ಇದು ಕರ್ನಾಟಕ, ಮಹಾರಾಷ್ಟ್ರ ಕೆಲವು ಗೌರ್ಮೆಂಟ್ ಅಲ್ಲಿ ಮಾತ್ರ ಇದೆ. ಯಾಕೆ ಈಗಲೇ ಜ್ಞಾನೋದಯ ಆಯ್ತು? ಅದು ಯಾವಾಗ ಜ್ಞಾನೋದಯ ಆಗ್ತಿದೆ ಅಂತಂದ್ರೆ ಕೇವಲ 7 ವರ್ಷಗಳಲ್ಲಿ 3,000 ಜನ ಸದಸ್ಯರನ್ನು ಹೊಂದುತ್ತೆ ಒಂದು ಸಂಸ್ಥೆ ಅಂತಂದ್ರೆ ಅದು ಚಿಕ್ಕ ವಿಚಾರ ಆಗಕ್ ಸಾಧ್ಯನೇ ಇಲ್ಲ. ಪ್ರತಿ ವರ್ಷ 300ರಿಂದ 350 ಚಿತ್ರಗಳು ಬಿಡುಗಡೆ ಆಗುತ್ತೆ. ಅದ್ರೆಲ್ಲ 3ರಿಂದ 4 ಸಿನಿಮಾಗಳು ಗೆಲ್ತವೆ, 1-2 ಸಿನಿಮಾ ಅವರೇಜ್ ಆಗುತ್ತೆ. ಉಳಿದಂತ 300ರಿಂದ ಆಸುಪಾಸಿನ ಜನ ಬೀದಿ ಪಾಲಾಗ್ತಿದ್ದಾರೆ. ಸೆಲ್ಫ್ ಸೆನ್ಸಾರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಕೊಡಿ. ಐ ಆಮ್ ಡಿಕ್ಲೇರ್, ಎಸ್ ನಂದು ಈ ಕ್ಯಾಟಗರಿ ನಾನು ಸಿನಿಮಾ ಬರುತ್ತೆ, ನಾನ್ ಡಿಕ್ಲೇರ್ ಮಾಡಿ ಅಫಿಡವಿಟ್ ಹಾಕ್ತೀನಿ, ಬಿಡಿ ನನ್ನ. ಇದ್ರ ಬಗ್ಗೆ ತೊರೆಯುತ್ತಿದ್ದಾರೆ ನಿರುದ್ಯೋಗಿ ನಿರ್ಮಾಪಕರು. ಇದು ಮತ್ತೆ ಉಚ್ಚರಿಸ್ತೀನಿ ಅವ್ರನ್ನ, ಯಾಕೆಂದ್ರೆ ಅವ್ರಿಗೇನು ಆಗ್ಬೇಕಾಗಿಲ್ಲ, ಅವ್ರು ಸಿನಿಮಾ ಮಾಡಲ್ಲ, ಅವ್ರ ಸಿನಿಮಾ ಸಬ್ಸಿಡಿ ಬರಲ್ಲ. ಚಿಂತನ ಮಂತ್ರ ಅಂತ ಹೇಳಿ ಅನೇಕ ದಿಗ್ಗಜರು, ಮುರುಘರಾಜೇಂದ್ರಪ್ಪ ಅಂತ, ರಾಜೇಂದ್ರ ಬಾಬು ಅಂತ, 3 ತಲೆಮಾರು ಜನ ಚಿತ್ರರಂಗ ಇರ್ತಕ್ಕಂಥವ್ರು ಎಲ್ಲ ಒಂದು ಚಿಂತನ ಮಂತ್ರ ಸಭೆ ಮಾಡಿದ್ರೆ ಅವ್ರು ಯಾರೋ ನೋಟಿಸ್ ಕೊಡ್ತಾರಂತೆ ಅವ್ರಿಗೆ.